ಮಕ್ಕಳಿಗೆ ಅರ್ಥ ಆಗುತ್ತೆ. ಮಕ್ಕಳನ್ನ ಇರೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ. ಯಾರು ಬೇಕಾದ್ರೂ ಮಕ್ಕಳನ್ನ ಇರಬಹುದು, ಬಟ್ ಸಾಕೋದು ಪಾಲನೆ ಮಾಡೋದಕ್ಕೆಲ್ಲ ಅದು ತುಂಬಾ ದೊಡ್ಡ ಜವಾಬ್ದಾರಿ. ಇವತ್ತು ನಮ್ಮ ದೇಶದಲ್ಲಿ ಕ್ರೈಮ್ಸ್ ಜಾಸ್ತಿ ಆಗುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಇದೆ, ರೌಡಿಸಮ್ ಜಾಸ್ತಿ ಇದೆ, ಸಾಕಷ್ಟು ಆಂಟಿ ಎಲಿಮೆಂಟ್ಸ್ ಏನಿದೆ. ಅದಕ್ಕೆಲ್ಲ ಕಾರಣ ಏನು? ಕಾರಣಕರ್ತ ಯಾರು? ಮಕ್ಕಳು ಬೆಳೆಯೋ ಟೈಮಲ್ಲಿ ಸರಿಯಾದ ರೀತಿ ಪಾಲನೆ, ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡದೇ ಇರೋ ಕಾರಣ ಎಂದರೆ ಸಾಕಷ್ಟು ಸತಿ ಮಕ್ಕಳು ದಾರಿ ತಪ್ತಾರೆ. ನಮ್ಮ ಪೋಕ್ಸೋ ಕಾಯ್ದೆ ಅಂತ ನಮ್ಮ SJPU ವಿಂಗ್ನ ಹ್ಯಾಂಡಲ್ ಮಾಡೋದ್ರಿಂದ ಯಾವುದೇ ಮಗು 18 ವಯಸ್ಸಿಗಿಂತ ಕಡಿಮೆ ಅಪರಾಧ ಮಾಡಿದಾಗ ಅದು ಆರೋಪಿ ಆಗಲ್ಲ, ನಾವು ಆರೋಪಿಗಳಾಗಲ್ಲ. ತಂದೆ ತಾಯಿ, ಸಂಸ್ಥೆ, ಶಾಲೆ ಅಥವಾ ಅದು ಬೆಳೀತಿರುವಂಥ ವಾತಾವರಣ ನಾವು ಆರೋಪಿಗಳಾಗ್ತೀವಿ. ಸೊ ಯಾವುದೇ ಮಗು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ತಪ್ಪು ಮಾಡಿದಾಗ ಅದನ್ನು ತಿಳುವಳಿಕೆ ಹೇಳ್ಬೇಕಾಗಿ ನಮ್ಮ ಕರ್ತವ್ಯ, ಸಮಾಜದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಸೊ ಮಗುನ ನಾವು ಅದಕ್ಕೆ ಆರೋಪಿ ಅಂತ ಕರೆಯೋದಿಲ್ಲ, ಚಿಲ್ಡ್ರನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಕರೀತೀವಿ. ಸೊ ಆ ಒಂದು ಉದ್ದೇಶದಿಂದ ಮಕ್ಕಳನ್ನ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಇಂಥ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ದತ್ತು ತಗೊಂಡು ಆ ಮಕ್ಕಳಿಗೆ ಸರಿಯಾದ ರೀತಿ ಪಾಲನೆ, ಪೋಷಣೆ ಕೊಟ್ಟು ಒಂದು ಸಮಾಜಕ್ಕೆ ಅದನ್ನು ದೊಡ್ಡ ಒಂದು ಕಾಣಿಕೆ ನಮ್ಮಿಂದ. ಎಷ್ಟೋ ಮಕ್ಕಳಿಗೆ ಚೈಲ್ಡ್ಹುಡ್ ಅನ್ನೋದು ಒಂದು ದೊಡ್ಡ ಒಂದು ಅದು ಅವರ ಹಕ್ಕು. ಅದು ಹ್ಯಾವಿಂಗ್ ಅ ಗುಡ್ ಚೈಲ್ಡ್ಹುಡ್. ಬಾಲ್ಯನ ನಾವು ಎಲ್ಲರೂ ಅನುಭವಿಸಿರ್ತೀವಿ ಚೆನ್ನಾಗಿ. ಕೆಲವರಿಗೆ ಒಳ್ಳೆ ಬಾಲ್ಯ ನೆನಪು, ಸರಿ ನೆನಪುಗಳಿರುತ್ತೆ, ಕೆಲವರು ಎಂತ ಒಳ್ಳೆ ಬಾಲ್ಯ ಅಂತ ಇರೋದಿಲ್ಲ. ಸೊ ಪ್ರತಿ ಮಕ್ಕಳಿಗೆ, ಪ್ರತಿ ಮಗುವಿಗೆ ಒಳ್ಳೆ ಬಾಲ್ಯ ಸಿಗಲಿ, ಒಳ್ಳೆ ಪೋಷಣೆ ಸಿಗಲಿ ಅಂತ ಹಾರೈಸಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ನಮ್ಮ ಎಲ್ಲ ಲೇಡಿ ಆಟೋ ಡ್ರೈವರ್ಸು ಇದನ್ನ ಪ್ರತಿ ನೀವು ಹೋಗುವಂಥ ಎಲ್ಲಿ ನಿಮ್ಮ ಡೆಸ್ಟಿನೇಷನ್ ಎಲ್ಲಿ ಇದೆ, ನೀವು ಟ್ರಾವೆಲ್ ಮಾಡೋ ಇದು ನಿಮ್ಮ ದೈನಂದಿನ ನಿಮ್ಮ ಡ್ಯೂಟಿನಲ್ಲಿ ಇದನ್ನ ಸಾಕಷ್ಟು ಜನರಿಗೆ ತಲುಪಿಸಿ ಈ ಮಾಹಿತಿಯನ್ನು. ಸೊ ಫಸ್ಟ್ ಮಾಹಿತಿ ತಲುಪಿಸ್ಬೇಕಾದ್ರೆ ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿರಬೇಕು. ಸೊ ಯಾವ್ದ್ರ ಬಗ್ಗೆ ಕಾರ್ಯಕ್ರಮ, ಇಲ್ಲಿದ್ದು ಕ್ರೈಟೀರಿಯಾದಲ್ಲಿ ಏನಿದೆ, ಅಪ್ಪ ಅಮ್ಮ ದತ್ತು ತಗೋಬೇಕಾದ್ರೆ ಏನೇನು ಅಂಶಗಳಿದೆ ಅದನ್ನ ತಾವು ದಯವಿಟ್ಟು ಸಾಧ್ಯಾದಷ್ಟು ಕರೆಕ್ಟಾಗಿ ತಿಳ್ಕೊಂಡು ಈ ಮಾಹಿತಿಯನ್ನು ಎಲ್ಲರಿಗೂ ಜಾಗೃತಿ ಮೂಡಿಸಿ. ಥ್ಯಾಂಕ್ ಯು ಅಂತ. ನಾನು ಹಲೀಮಾ ಅಂತೇಳಿ ಯೋಜನಾ ನಿರ್ದೇಶಕರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಪ್ರತ್ಯೇಕವಾದ ನಿರ್ದೇಶನಾಲಯ. ಮುಖ್ಯವಾಗಿ ಮಕ್ಕಳ ರಕ್ಷಣೆಗೆ ಕುರಿತಂತೆ ಬಾಲ ನ್ಯಾಯ ಕಾಯ್ದೆ ಅನ್ವಯ ಕರ್ತವ್ಯ ನಿರ್ವಹಿಸಿರುವಂತಹ ಒಂದೇ ಒಂದು ನಿರ್ದೇಶನಾಲಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ. ಈ ಬಾಲ ನ್ಯಾಯ ಕಾಯ್ದೆ ಅನ್ವಯ ನಾವು ಮಕ್ಕಳನ್ನು 2 ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ವಿ. ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಕ್ಕಳು, ಇನ್ನೊಂದು ರೀತಿ ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳು. ಈ ಪಾಲನೆ ಮತ್ತು ರಕ್ಷಣೆ ಅವಶ್ಯಕತೆ ಇರೋ ಮಕ್ಕಳು ಅಂತೇಳಿದರೆ ಇದರಲ್ಲಿ ಎಲ್ಲ ವಿಭಾಗದ ಮಕ್ಕಳು ಬರ್ತಾರೆ. ಈ ಭಿಕ್ಷಾಟನೆಯಲ್ಲಿರೋ ಮಕ್ಕಳಾಗಿರ್ಬೋದು, ಬಾಲ ಕಾರ್ಮಿಕತೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು, ಅಥವಾ ಬಾಲ್ಯ ವಿವಾಹಕ್ಕೆ ಒಳಗಾದ ಸಂತ್ರಸ್ತೆ ಮಗು ಆಗಿರ್ಬೋದು, ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಗು ಆಗಿರ್ಬೋದು. ಈಗ ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದರೆ, ಇದು ನಾವು ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಕೂಡ ದತ್ತು ಮಾಸಾಚರಣೆ ಅಂತ ಮಾಡ್ತಾ ಇದ್ವಿ. ಜೊತೆಗೆ ಮಕ್ಕಳ ಮಾಸಾಚರಣೆ, ನಿಮಗೆಲ್ಲರಿಗೂ ಗೊತ್ತು, ನವೆಂಬರ್ 14 ನಾವು ಮಕ್ಕಳ ದಿನಾಚರಣೆ ಮಾಡ್ತಾ ಇದ್ವಿ. ಆದರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ನಾವು ನವೆಂಬರ್ ತಿಂಗಳು ಪೂರ್ತಿ ತಿಂಗಳು ಕೂಡ ಮಕ್ಕಳ ಮಾಸಾಚರಣೆ ಅಂತ ಮಾಡ್ತಾ ಇದ್ವಿ. ಅಂದರೆ ಒಂದೊಂದು ದಿವಸಕ್ಕೂ ನಾವು ಅವರಿಗೆ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ವಿ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ನವೆಂಬರ್ ಫಸ್ಟ್ ವಾರದಲ್ಲಿ ಏನು ಮಾಡಬೇಕು, ಸೆಕೆಂಡ್ ವೀಕ್ ಏನು ಮಾಡಬೇಕು, ಸೊ 4 ವಾರಗಳಿಗೂ ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಟೈಮ್ ಶೆಡ್ಯೂಲನ್ನು ನಾವು ಎಲ್ಲ ಜಿಲ್ಲೆಗಳಿಗೂ ರವಾನಿಸಿದ್ವಿ. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ಭಾರತ ದೇಶಾದ್ಯಂತ ನಡೀತಾ ಇರುವಂತಹ ಕಾರ್ಯಕ್ರಮ. ಯಾಕಂದರೆ ಈ ಟೈಮ್ ಶೆಡ್ಯೂಲ್ ಅಂತ ಏನಿದೆ ಇದು ದೇಶದಿಂದ, ನಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಸ್ವೀಕೃತವಾದಂತಹ ಶೆಡ್ಯೂಲ್. ಅದರಲ್ಲಿ ಅವರ ಅಂದರೆ ಮೇನ್ ಮುಖ್ಯವಾಗಿ ಇಲ್ಲಿ ನಾನು ನಿಮ್ಮ ಹತ್ರ ಕೇಳೋದೇನು ಅಂತ ಹೇಳಿದರೆ, ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಜಾಗೃತಿ ಅವಶ್ಯ. ಯಾಕಂದರೆ ಕೇವಲ ಒಂದು ಸರ್ಕಾರ ಮಾತ್ರ ಇವತ್ತು ಮಕ್ಕಳ ನೀವೇ ನೋಡ್ತಾ ಇದ್ದೀರಾ, ಪ್ರತಿ ದಿವಸ ಮಕ್ಕಳ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ಸೊ ಕೇವಲ ಸರ್ಕಾರ ಮಾತ್ರ ಕೆಲಸ ಮಾಡಿದರೆ ಈ ಮಕ್ಕಳ ಮೇಲಿನ ದೌರ್ಜನ್ಯನ ತಡೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಸ್ವಯಂ ಸೇವಾ ಸಂಸ್ಥೆಗಳು, ಮುಖ್ಯವಾಗಿ ನಮಗೆ ಮಕ್ಕಳು, ಶಾಲೆಯಲ್ಲಿರುವಂತಹ ಮಕ್ಕಳು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಲ್ಲಿ ಮಾತ್ರ ನಮಗೆ ಈ ಮಕ್ಕಳ ಮೇಲಿನ ದೌರ್ಜನ್ಯನ ಕಡಿಮೆ ಮಾಡ್ಬೋದು. ನಮ್ಮ ರಾಜ್ಯವನ್ನು ಮಕ್ಕಳ ಮೇಲಿನ ದೌರ್ಜನ್ಯ ಮುಕ್ತ ರಾಜ್ಯ, ಬಾಲ್ಯ ವಿವಾಹ ಮುಕ್ತ ರಾಜ್ಯ, ಬಾಲ ಕಾರ್ಮಿಕತೆ ಮುಕ್ತ ರಾಜ್ಯ, ಈ ರೀತಿ ನಾವೊಂದು ಹೆಗ್ಗಳಿಕೆಯನ್ನು ಹೇಳ್ಕೊಳ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಅದಕ್ಕೋಸ್ಕರ ಈ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವಿವತ್ತು ರಾಜ್ಯಾದ್ಯಂತ, ಜೊತೆಗೆ ಇದು ದೇಶಾದ್ಯಂತಲೂ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಂತೂ 31 ಜಿಲ್ಲೆಗಳಲ್ಲೂ ಬೇರೆ ಬೇರೆ ರೀತಿಯ ಹಲವಾರು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆ. ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಎಲ್ಲ ಇಲಾಖೆಗಳು ಕೂಡ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದೊಂದಿಗೆ ಕೈ ಜೋಡಿಸಿ ಹಲವಾರು ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಅದು ಇವತ್ತು ಈ KR ಪುರಮಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ಮುಖ್ಯವಾಗಿ ದತ್ತುಗೆ ಸಂಬಂಧಪಟ್ಟಂತೆ ನಾನು ಹೇಳಕ್ಕೆ ಇಷ್ಟಪಡೋದು ಏನು, ಪ್ರತಿಯೊಂದು ಮಗುವಿಗೂ ಒಂದು ಕುಟುಂಬ ಅವಶ್ಯ. ಯಾವುದೇ ಮಗು ಕೂಡ ಕುಟುಂಬದ ಪ್ರೀತಿ ಆಸರೆಯಿಂದ ವಂಚಿತ ಆಗಬಾರ್ದು. ಅದು ದತ್ತು ಮೂಲಕ ಆಗಿರ್ಬೋದು ಅಥವಾ ಪೋಷಕತ್ವ ಮೂಲಕನೇ ಆಗಿರ್ಬೋದು. ಯಾವುದೇ ಮಗು, ನಮ್ಮದು ಮುಖ್ಯವಾಗಿ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನದ ಮುಖ್ಯವಾದ ಒಂದೇ ಒಂದು ಯೋಜನೆ ಮಿಷನ್ ವಾತ್ಸಲ್ಯ ಯೋಜನೆ. ಇದು ಭಾರತ ಸರ್ಕಾರದಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ. ಈ ಮಿಷನ್ ವಾತ್ಸಲ್ಯ ಯೋಜನೆಯಲ್ಲಿ ಪ್ರತಿಯೊಂದು ಮಗುವಿಗೂ ಸುರಕ್ಷಿತ ಮನೆ ಅಂದರೆ ಪ್ರೀತಿ ಆಶ್ರಯನ ಕೊಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಈ ದತ್ತು ಕಾರ್ಯಕ್ರಮ. ಅಂದರೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರಿಗೆ ಅಸಾಂಸ್ಥಿಕ ಸೇವೆ ಅಂತೇಳಿ ಹೇಳ್ತೀವಿ. ಮುಖ್ಯವಾಗಿ ಮಿಷನ್ ವಾತ್ಸಲ್ಯದಲ್ಲಿ ನಾವು ಸಾಂಸ್ಥಿಕ ಮತ್ತು ಅಸಾಂಸ್ಥಿಕ ಸೇವೆ ಅಂತೇಳಿ 2 ರೀತಿಯ ಸೇವೆಗಳನ್ನು ಮಕ್ಕಳಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಮಗು ಪಾಲನೆ ಮತ್ತು ರಕ್ಷಣಾ ಅವಶ್ಯಕತೆ ಮಗು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಾಗ ಆ ಮಗುವಿಗೆ ಅವಶ್ಯಕ ಸಾಂಸ್ಥಿಕ ಸೇವೆ ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಬಾಲಕಿಯರ ಬಾಲಮಂದಿರ, ಗಂಡು ಮಕ್ಕಳಿಗೆ ಬಾಲಕರ ಬಾಲಮಂದಿರ, ಅದೇ ರೀತಿ 0 to 6 6 ವರ್ಷದ ಒಳಗಿನ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಶು ಮಂದಿರಗಳು ಅಥವಾ ನಾವೇನು ಹೇಳ್ತೀವಿ ದತ್ತು ಸಂಸ್ಥೆಗಳು ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಮಕ್ಕಳಿಗೆ ನಾವು ಅಂದರೆ ಸಾಂಸ್ಥಿಕ ಸೇವೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಈ ಸಂಸ್ಥೆಗಳಿಗೆ ದಾಖಲಾತಿ ಮಾಡ್ತೀವಿ. ಇಲ್ಲ ಅಂತ ಹೇಳಿದರೆ ಆ ಮಗುನ ಆದಷ್ಟು ಕೂಡ ಒಂದು ಕುಟುಂಬದೊಂದಿಗೆ, ನಮಗೆ ಅಂದರೆ ವಿಸ್ತೃತ ಕುಟುಂಬ, ಈಗ ಅಪ್ಪ ಅಮ್ಮ ಹಿಂದೆ ಇರ್ಬೋದು ಮಗುಗೆ, ಆದರೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ ಈ ರೀತಿ ಮಗುವಿನ ಯಾರಾದರೊಬ್ಬರು ಕುಟುಂಬದವರು ಇರ್ಬೋದು, ಅವರ ಜೊತೆ ಈ ಮಗುವನ್ನು ನಾವು ಪುನರ್ ವಿಲೀನಗೊಳಿಸೋಕ್ಕೆ ಪ್ರಯತ್ನ ಆ ರೀತಿ ಮಗುಗೊಂದು ಕುಟುಂಬದ ವಾತಾವರಣ ಕಲ್ಪಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಏನು ಆಗೋದಿಲ್ಲ ಅಂತ ಹೇಳಿದ್ರೆ ಕಡೆಯದಾಗಿ ನಮ್ಮ ಆಪ್ಷನ್ ಇರೋದು ದತ್ತು. ಅದತ್ತಿಗೆ ಪ್ರತ್ಯೇಕವಾದಂಥ ಒಂದು ವೆಬ್ ಪೋರ್ಟಲ್ ಇದೆ. ಆ ವೆಬ್ ಪೋರ್ಟಲಲ್ಲಿ ದತ್ತು ಪಡೀಲಿಕ್ಕೆ ಆಸಕ್ತಿಯುತ ಪೋಷಕರು ಅದರಲ್ಲಿ ನೋಂದಣಿ ಮಾಡ್ತಾರೆ. ಅದೇ ರೀತಿ ದತ್ತುಗೆ ಅರ್ಹರಿರುವ ಮಕ್ಕಳನ್ನು ಕೂಡ ನಮ್ಮ ದತ್ತು ಸಂಸ್ಥೆ ಮೂಲಕ ನೋಂದಣಿ ಮಾಡ್ತೀವಿ. ಅದು ಆನ್ಲೈನ್ ಮೂಲಕ ಮ್ಯಾಚ್ ಆಗುತ್ತೆ. ಅದೇ ರೀತಿ ಆ ಮಗುವಿನ ನೆಕ್ಸ್ಟ್ ದತ್ತು ಪ್ರಕ್ರಿಯೆ ಜಿಲ್ಲಾಧಿಕಾರಿಗಳ ಮೂಲಕ ದತ್ತು ಪ್ರಕ್ರಿಯೆಯನ್ನು ಮಾಡ್ತೀವಿ. ನಮಗೆ ಕಳೆದ 25-26ನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ 330 ಮಕ್ಕಳನ್ನು ದತ್ತು ಕೊಟ್ಟಿದ್ದೀವಿ. ಆ 330 ನಮ್ಮ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಳೆದ ಬಾರಿಗೆ 4ನೇ ಸ್ಥಾನದಲ್ಲಿದೆ ದತ್ತು ಸಂಬಂಧಪಟ್ಟಂತೆ. ಸೊ 25-26ನೇ ಸಾಲಿನ ನಮ್ಮಲ್ಲಿ ಒಟ್ಟು 179 ಸ್ವದೇಶಿ ದತ್ತು, 11 ವಿದೇಶಿ ದತ್ತನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿ ನಮ್ಮದು ದತ್ತು ಪ್ರಕ್ರಿಯೆ ನಡೀತಾ. ಮುಖ್ಯವಾಗಿ ಇನ್ನೊಂದು ಏನು ಅಂತ ಹೇಳಿದರೆ, ಈ ಸಲದ ನಮ್ಮದು ದತ್ತು ಮಾಸಾಚರಣೆಯ ನಮ್ಮದು ಲೋಗೋ ಏನು ಅಂತ ಹೇಳಿದರೆ ವಿಶೇಷ ಚೇತನ ಮಕ್ಕಳ ದತ್ತವನ್ನು ಪ್ರೋತ್ಸಾಹಿಸುವಂಥದ್ದು. ಮುಖ್ಯವಾಗಿ ನಮಗೆ ಈಗ ಎಲ್ಲ ಪೋಷಕರು ಇನ್ಕ್ಲೂಡಿಂಗ್ ನನ್ನನ್ನು ಒಳಗೊಂಡು ನಾವೆಲ್ಲ ಏನು ಬಯಸ್ತೀವಿ ಅಂತ ಹೇಳಿದರೆ, ನಮಗೆ ಎಲ್ಲ ಕೈ ಕಾಲು ಚೆನ್ನಾಗಿರೋ ಮಕ್ಕಳು ಬೇಕು ಅಂತೇಳಿ. ಆದರೆ ನಮಗೆ ಸ್ವಂತವಾಗಿ ಎಲ್ಲಾದರೂ ವಿಶೇಷ ಚೇತನ ಮಕ್ಕಳು ಹುಟ್ಟಿದರೆ ನಾವು ಬೇಡ ಅಂತೀವ? ಖಂಡಿತ ಬೇಡ ಅನ್ನಲ್ಲ. ಸೊ ನಮಗೆ ಇವಾಗ ಅಂಥ ಮಕ್ಕಳನ್ನು ದತ್ತುಗೆ ಪ್ರೋತ್ಸಾಹಿಸೋದು ಈ ಸಲದ ದತ್ತು ಮಾಸಾಚರಣೆಯ ಒಂದು ನಮ್ಮ ಲೋಗೋ. ಇಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಮುಖ್ಯವಾಗಿ ನಮಗೆ ಅಂತರ್ದೇಶೀಯ ದಂಪತಿಗಳು ಮಾತ್ರ ವಿಶೇಷ ಚೇತನ ಮಕ್ಕಳನ್ನು ದತ್ತು ಪಡೀಲಿಕ್ಕೆ ಬರ್ತಾರೆ. ನಮ್ಮ ದೇಶದ ಒಳಗಿನ ದಂಪತಿಗಳು ಎಲ್ಲರೂ ಕೂಡ ಚೆನ್ನಾಗಿರೋ ಮಕ್ಕಳನ್ನೇ ಬಯಸ್ತಾರೆ. ಸೊ ನಮ್ಮ ದೇಶದಲ್ಲಿರೋ ಮಕ್ಕಳು ಅವರನ್ನು ಸಾಕ್ಬೋದು. ಯಾಕೆ ಯಾವುದು ಕಷ್ಟ ಇಲ್ಲ ಈ ಸಲ. ಯಾಕಂದರೆ ನಮ್ಮಲ್ಲಿ ಭಾರತದಲ್ಲಿ ಪ್ರತಿಯೊಂದು ಮಗುವಿಗೆ ಬೇಕಾಗಿರೋ ಎಲ್ಲ ವೈದ್ಯಕೀಯ ಸೌಲಭ್ಯಗಳು ನಮ್ಮಲ್ಲಿ ಇವೆ. ಆದ ಕಾರಣ ಅಂಥ ಮಕ್ಕಳಿಗೂ ಕೂಡ ನಾವು ಒಂದು ಮನೆ ಕಲ್ಪಿಸ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಮಿತಿಯ ಅಧ್ಯಕ್ಷ ನಾ ಚೌಡಪ್ಪ ಅಂತ, ನಮ್ಮ ಕೊಲೀಗ್ ನಿಕೋಲಸ್ ಅಂತ. ನಾವು 5 ಜನರ ಸಮಿತಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಶಿಶು ಮಂದಿರ ಮತ್ತು ಉತ್ತಮವಾದ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ನಾವು ಭೇಟಿ ನೀಡಿದ್ವಿ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ದತ್ತು ಪ್ರಕ್ರಿಯೆಗೆ ಒಳಪಡಿಸುವಂಥ ಕೀರ್ತಿ ಈಸ್ಟ್ ತಾಲೂಕಿಗೆ ಸೇರಿಸಿದರೆ ಅದರಲ್ಲಿ ಅರ್ಧ ಪಾತ್ರ ನಮ್ಮ ಶಿಶು ಮಂದಿರದ ಸಹಕಾರ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಈ 2 ವಿಷಯದಲ್ಲಿ ಯಾವುದೇ ಮಗು ಪಾಲನೆ, ಪೋಷಣೆ, ರಕ್ಷಣೆ ಅವಶ್ಯಕತೆ ಇರೋ ಮಗು ಅಂತ ಬಂದಾಗ ಅವ್ರ ಪೂರ್ಣ ಜವಾಬ್ದಾರಿ, ಪುನರ್ವಸತಿ ಕಲಿಸುವಂಥ ಜವಾಬ್ದಾರಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿದು. ನಾವು ಮಕ್ಕಳ ಸ್ನೇಹಿ ವಾತಾವರಣದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ನಮ್ಮ ಚೇಡ್ಕೇರಿ ಇನ್ಸ್ಟಿಟ್ಯೂಷನ್ಸು, ಮಕ್ಕಳ ರಕ್ಷಣಾ ಘಟಕ ಎಲ್ಲರೂ ಸಹಕಾರದೊಂದಿಗೆ ಇಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತಮ್ಮ ಎಲ್ಲರ ಸಹಕಾರ ಕೂಡ ಬೇಕು, ಮಾಧ್ಯಮ ಮಿತ್ರ ಸಹಕಾರ ಬೇಕು ಕೆಲಸ ಮಾಡೋದು. ಪ್ರೊಫೆಸರ್ ಚೇರ್ಪರ್ಸನ್ ನಮ್ಮ ಪರಿಚಯ ಮಾಡಿದರು, ನಿಕೋಲಸ್ ಅಂತ. ಸುಮಾರು 15 ವರ್ಷ ಇದರಲ್ಲಿ ಮಕ್ಕಳು ಪಾಲನೆ ಮತ್ತು ಪೋಷಣೆ ರಕ್ಷಣೆ ಬಗ್ಗೆ JJ ಕಾಯ್ದೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಒಪಿನಿಯನ್ ಏನಂದರೆ, ಯಾವುದೇ ಮಗು ಅಡಾಪ್ಷನ್ ಬೇಕಾದರೆ ಅದು ಕಾನೂನು ಅಡಿಯಲ್ಲಿ ಹೋಗಬೇಕು. ಲೀಗಲ್ ಆ್ಯಂಡ್ ಇಲ್ಲೀಗಲ್. ಇಲ್ಲಿ ಕೆಲವರು ದುಡ್ಡು ಕೊಟ್ಟು ಅಂಗನವಾಡಿ ಟೀಚರು, ನರ್ಸು, ಮಗು ಇದೆಯಾ ಸ್ವಲ್ಪ ನಮ್ಗೆ ಹೇಳಿ, CWC ಸರ್ ನಿಕೋಲಸ್ ಸಾರು ಒಂದು ಮಗು ಇದೆಯೇ ನಿಮ್ಮದು ದಯವು ಬೇಕು, ಅಲ್ಲಿ ನಮ್ಮ ಮಗು ಕೊಟ್ಬಿಡಿ ಅದೆಲ್ಲ ಕೇಳ್ತಾರೆ. ಅದು ತಪ್ಪು.
ನೋಬಡಿ ಈಸ್ ಎಬೋದಲ್ಲ. ಕಾನೂನು ಅಡಿಯಲ್ಲಿ ಕಾರಾ ಗೈಡ್ಲೈನ್ಸ್ ಇದೆ, ಅದರಲ್ಲಿ ಕೆಲಸ ಮಾಡಬೇಕು. ನಿಮ್ಮದು ಸಪೋರ್ಟು ಜಾಸ್ತಿ ಇದೆ. ವೈಡ್ ಪಬ್ಲಿಸಿಟಿ, ನೀವು ಒಬ್ಬರು ಹೇಗಿದ್ರೆ ಸಾವಿರ ಮಕ್ಕಳಿಗೆ ಮಾಹಿತಿ ಹೋಗುತ್ತೆ. ನಿಮ್ಮದು ಅವೇರ್ನೆಸ್ಸು ಇರಲೇಬೇಕು, ಪಬ್ಲಿಸಿಟಿ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್.